ಆಸೀನರಾದಂಥ ಮೊದಲು ನಿರ್ಮಾಪಕರಾದ ಅನ್ನದಾತರಿಗೆ ಹಾಗೂ ಕಲಾಭಿಮಾನಿಗಳಿಗೆ, ಗಣ್ಯ ವ್ಯಕ್ತಿಗಳಿಗೆ ವಂದಿಸ್ತಾ ಇದ್ದೀನಿ. ಅನ್ನದಾತರು ಅಂತ ಯಾಕೆ ಹೇಳಿದೆ ಅಂದರೆ, ಅವರಿದ್ದರೇ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಕೂಡ. ನನಗೆ ಈ ಸಿನಿಮಾಗೆ ಶೂಟಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಪ್ರೊಡಕ್ಷನ್ ಕಾರ್ ಬರಲಿಲ್ಲ, ಅವ್ರ ಕಾರಲ್ಲೇ ನನ್ನನ್ನು ಕರ್ಕೊಂಡೋದ್ರು. ರೆಹಮಾನ್ ಅವರು ಕರ್ಕೊಂಡೋಗಿ, ಇನ್ನೂ ಶೂಟಿಂಗ್ ಲೊಕೇಶನ್ ಹತ್ರನೇ ಇದೆ, ಊಟ ಎಲ್ಲಿ ಅಲ್ಲೇ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಹೋಗೋ ದಾರಿಯಲ್ಲೇ ಒಂದು ಒಳ್ಳೆ ಹೋಟ್ಲಿಗೆ ಕರ್ಕೊಂಡೋಗಿ ಊಟ ಮಾಡಿಸಿ, ಒಳ್ಳೆ ಬಿರಿಯಾನಿ ಫ್ರೈಗಿ ಎಲ್ಲ ಕೊಡಿಸಿ ತಿನ್ನಿಸಿ ಕರ್ಕೊಂಡೋದ್ರು. ಅದಕ್ಕೆ ಅನ್ನದಾತರು ಅನ್ನೋದು ನಿರ್ಮಾಪಕರಿಗೆ ಡಾಕ್ಟರ್ ರಾಜಣ್ಣವರು, ವಿಷ್ಣು ಸಾರು ಹೇಳಿಕೊಟ್ಟಿದ್ದಾರೆ. ಅದನ್ನು ನೀವು ನನ್ನನ್ನು ಎಷ್ಟು ಸಿನಿಮಾದಲ್ಲಿ ನೋಡಿದಿರೋ ಏನೋ, ಆದರೆ ನಾನು ಎಲ್ಲೇ ಹೋದರೂ ಕೂಡ ಯಜಮಾನ ಚಿತ್ರದ ಡೈಲಾಗ್ ಮರ್ಯಾದೆ ಇಲ್ಲ. ಅಭಿಮಾನಿಗಳು ಕೂಗಾಡಿ ಕೇಳ್ತಾರೆ. ನಾನು ಸೊಲ್ಲಾಪುರ್ಗೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲೆಲ್ಲ ಈಗ ಮಹಾರಾಷ್ಟ್ರಾಗ ಹೋಗಿದೆ, ಅದು ಎಲ್ರಿಗೂ ಗೊತ್ತಿದೆ. ಆದರೆ ಯಜಮಾನ ಚಿತ್ರನ ಮಹಾರಾಷ್ಟ್ರದ ದೂರದಲ್ಲಿ ಇರೋರೆಲ್ಲ ಬಂದು ಸೊಲ್ಲಾಪುರ ಥಿಯೇಟ್ರು ತುಂಬ ಚೆನ್ನಾಗಿದೆ, ಸೊಲ್ಲಾಪುರ ಥಿಯೇಟ್ರು, ಅಲ್ಲಿ ಯಜಮಾನ ಚಿತ್ರವನ್ನು ನೋಡ್ಕೊಂಡು ಹೋಗಿದ್ದಾರೆ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಮೊದಲು ಮಾತಾಡ್ಸೋದೆ ಯಜಮಾನ ಪಿಕ್ಚರ್ ಡೈಲಾಗ್ ಮಾತಾಡಬೇಕು ಅಂತ ಕೂಗಾಡ್ತಾರೆ. ಅಂತ ಒಂದು ಒಳ್ಳೆ ಹೆಸರನ್ನ ತಂದುಕೊಡ್ತು ನನಗೆ. ಅದಾದ ನಂತರ ಬಿಡುವಿಲ್ದಾಗೆ 2-3 ಚಿತ್ರಗಳಲ್ಲಿ ಮಾಡುವಂಥ ಭಾಗ್ಯ ಸಿಕ್ಕಿದ್ದು ಯಜಮಾನ ಚಿತ್ರದಿಂದ. ಹೊಡಿಬೇಕು ಚಪ್ಪಾಳೆ, ಯಾಕೆ ಯಾರು ಹೊಡಿತಾ ಇಲ್ಲ? ನೀವು ಚಪ್ಪಾಳೆ ಹೊಡೆದ್ರೇನೆ. ಹಾಗಾಗಿ ಭಾಳ ಏನು ಮಾತಾಡೋಕೆ ಹೋಗಲ್ಲ ನಾನು. ವಿಷ್ಣು ಸರ್ನ ನಾನು ಭಾಳ ಸಣ್ಣ ವಯಸ್ಸಲ್ಲೇ ಶಾಲೆಗೆ ಹೋಗೋಗ್ಲೇ ನಾನು ಅವ್ರನ್ನ ಮಾತಾಡ್ಸಿದ್ದೀನಿ. ಅವ್ರ ಮನೆಗೆ ಹೋಗಿದ್ದೀನಿ. ನಾಗರಾವು ಸಿನಿಮಾ ಬಿಡುಗಡೆ ಆಗಿತ್ತು. ನಾನು ಹೋದ ಶಾಲೆ ಶಂಕರಪುರಂ, ಅದು ಗೌರ್ಮೆಂಟ್ ಸ್ಕೂಲು. ಅವ್ರ ಮನೆಯೂ ಅಲ್ಲೇ. ಇವತ್ತಿಗೂ ನೀವು ನೋಡ್ಬೋದು ಶಂಕರಪುರಕ್ಕೆ ಹೋದರೆ. ಆ ಮನೆಗೆ ಹೋಗಿ ನಾನು ಮಾತಾಡ್ಸಿದ್ದೆ ವಿಷ್ಣು ಸರ್ನ. ಅದು ಯೂಟ್ಯೂಬಲ್ಲೆಲ್ಲ ಹೇಳಿದ್ದೀನಿ, ಕೇಳ್ಬೋದು ನೀವು. ಆವಾಗಲೇ ಅವರ ಆಶೀರ್ವಾದ ಆಯಿತು. ಆದರೆ ಅವರ ಜೊತೆಯಲ್ಲಿ ನಾನು ಪಾತ್ರ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಹಳಷ್ಟು ಸಿನಿಮಾಗಳಲ್ಲಿ ಅವ್ರ ಜೊತೆಯಲ್ಲಿ ರಮೇಶ್ ಭಟ್ ಸರ್ ಇರಬೇಕು, ನಾನಿರಬೇಕು, ಎಲ್ಲರೂ ಇರಬೇಕು. ಯಾರಾದರೂ ಒಬ್ಬರಲ್ಲ ಒಬ್ಬರು ಇರಲೇಬೇಕು ಅವ್ರ ಪಕ್ಕದಲ್ಲಿ. ಅಂತ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು ಯಜಮಾನ ಚಿತ್ರದಿಂದ. ಆಮೇಲೆ ಬಹಳ ನಾನು 2 ತಿಂಗಳ ಹಿಂದೆ ತುಂಬ ಹತ್ತುಬಿಟ್ಟೆ. ನಾನು ಕಿಂಗ್ಸ್ ಕೋರ್ಟ್ ಹೋಟೆಲಲ್ಲಿ ನಮ್ಮ ಸ್ನೇಹಿತರು ಅಲ್ಲಿ ರೂಮ್ ಮಾಡಿಬಿಟ್ಟಿದ್ರು. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅದು ವಿಷ್ಣು ಸಾರ್ ಇದ್ದಂಥ ರೂಮನ್ನೇ ಬುಕ್ ಮಾಡಿಬಿಟ್ಟಿದ್ದಾರೆ. ಅದು ನನಗೆ ಬುಕ್ ಮಾಡಿದ್ದಾರೆ. ನಾನು ಇವತ್ತು ಆ ರೂಮ್ ಮುಂದೆ ಹೋದ್ರೆ ನೋಡ್ಬೋದು ನೀವು, ವಿಷ್ಣು ಸಾರ್ ಫೋಟೋನ ಇದು ಬಿಡುಗಡೆ ಅಲ್ಲಿ ಚಿತ್ರೀಕರಿಸಿದ್ದಾರೆ. ಅಲ್ಲಿ ನಾನು ರೂಮ್ ಒಳಗಡೆ ಹೋಗಿ ಕೂತ್ಕೊಂಡು ಹೊರಗೆ ಬಂದ್ಬಿಟ್ಟೆ. ನಾನು ಇರಲ್ಲ ಈ ರೂಮಲ್ಲಿ ಅಂತ ಅಂದ್ಬಿಟ್ಟು ಸುಮಾರು ನಾನು 2 ಅವರ್ ಹತ್ತಿದ್ದೀನಿ ನಾನು ಆ ರೂಮಲ್ಲಿ ಇರಲ್ಲ ಅಂತ. ಹಾಗಾಗಿ ಅವರ ನೆನಪು ಇವತ್ತಿಗೂ ಕೂಡ ಎಲ್ರೂ ಕಾಣಿಸುತ್ತೆ. ಅಂತ ಸಿನಿಮಾ ಮತ್ತೆ ಬಿಡುಗಡೆ ಆಗ್ತಾ ಇದೆಯಲ್ಲ ಅನ್ನೋದೊಂದು ಸಂತೋಷ. ನೀವೆಲ್ಲರೂ ಮತ್ತೆ ಆ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಹಲೋ, ಎಲ್ಲ ನನ್ನ ಯಜಮಾನ ಅಭಿಮಾನಿಗಳಿಗೆ, ವೇದಿಕೆ ಮೇಲೆ ಗಣ್ಯರಿಗೆ ಹೃದಯಪೂರ್ವಕ ನಮನಗಳು. ರೆಹಮಾನು ವಿಷ್ಣು ಸರ್ ಒಂದು ಸಿನಿಮಾ ಮಾಡಿದರು, ಮಂಗಳಸೂತ್ರ ಅಂತ. ಅದು ಲಾಸ್ ಆಗ್ಬಿಡ್ತು. ದಣ್ಣಿನ ಮಾಡಿದರು, ಮಂಗಳಸೂತ್ರ ಮಾಡಿದರು. ಅದಾದ ನಂತರ ನಮ್ಮ ಆಗಿನ ಕಾಲದ ಘಟ್ಟದ ಎಲ್ಲ ಕಾಲದ ಏನು ಅಂದರೆ, ನಿರ್ಮಾಪಕ ಏನಾರು ಎಫೆಕ್ಟ್ ಆದರೆ ಇಮ್ಮಿಡಿಯೇಟ್ಲಿ ಒಂದೊಳ್ಳೆ ರೀಮೇಕ್ ನೋಡಿ, ತುಂಬ ಖರ್ಚು ಕಡಿಮೆ ಇರೋದು, ಅವನು ಕವರ್ ಆಗೋ ಥರ ನೋಡಿ ಮಾಡಿಕೊಡೋಂಥ ಪದ್ಧತಿ ಪ್ರತಿಯೊಬ್ಬರಲ್ಲೂ ಇತ್ತು. ರೆಹಮಾನ್ ಕರೆದು ಇಮ್ಮಿಡಿಯೇಟ್ಲಿ ಯಾವ್ದಾರು ಮಾಡು ಅಂತೇಳಿ ಸಂಬಳನೂ ಕಮ್ಮಿ ತಗೊಂಡು ಸಂಬಳನೂ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಇರೋಂಥ ಪದ್ಧತಿ ನಾವು ಚಿತ್ರರಂಗದಲ್ಲಿತ್ತು. ರೆಹಮಾನ್ ಮಾಡಿದಾಗ ಯುಗಾದಿ ಬೇಡ ಕತೆ ಕೇಳಿದಾಗ ಸೆಟ್ ಆಗಿದೆ. ಯಜಮಾನ್ ವಾನತೆಪ್ಪಲೆ ನೋಡಿ ರೆಹಮಾನ್ ತುಂಬ ಖುಷಿಯಾದರು. ನನಗೆ ಹೇಳಿದ್ರು ಫಸ್ಟು, ಮಂಜಾನೆ ಹಿಂಗಿದೆ ಮಾಡಿಬಿಟ್ಟಿದ್ದೀನಿ. ಯಜಮಾನ್ ಗೆಟಪ್ ಹಿಂಗಿದೆ ಅಂದರು. ಕನ್ವಿನ್ಸ್ ಮಾಡ್ತಾ ಬಿಡಿ, ಅವ್ರು ಏನು ತೊಂದರೆ ತಗೊಬಿಡುತ್ತೆ ಅಂದಾಗ ಅವರಿಗೆ ಆಲ್ರೆಡಿ ಸೂರ್ಯವಂಶ ಮಾಡಿದ್ರು, ತಿರ್ಗಾ ಮಾಡ್ಬೇಕಾದ್ರೆ ಮಾಡಿ ಯಜಮಾನ್ರು ಹೇಳಿದ್ರು. ಅಂದ್ರೆ ಅವ್ರಿಗೇನು ಅಂದರೆ, ನಿನ್ಗೆ ಒಳ್ಳೇದಾಗುತ್ತಾ, ನಿನ್ಗೆ ಒಳ್ಳೇದಾಗಿದ್ರೆ ಯಾವಾಗಲೂ. ಯಾಕೆಂದರೆ ಶಶಿ ಕುಮಾರ್ ಹೇಳಿದ್ರು, ಅವ್ರು ಮಾಡೋ ಸಹಾಯ
ಮಾಡ್ತಿದ್ದು ಹೆಲ್ಪು ಯಾರು ಗೊತ್ತಾದ್ರೆ ಮನೆಗೆ ಸೇರಿಸ್ತಿಲ್ಲ ಸತ್ಯ. ಯಾರು ಒಬ್ಬರು ಹೇಳಿದ್ರೆ ಮಕ್ಕಳು ಫೀಜು, ಮೋಟ್ರುಗಳು ಕೆಟ್ಟೋದಾಗ, ರೈತರುಗಳ ಸಮಸ್ಯೆ, ಮಳೆ ಬಂದಾಗ, ಹೆಲ್ತ್ ಇಶ್ಯೂ ಬಂದಾಗ ಪ್ರತಿಯೊಂದ್ರಲ್ಲೂ ಕೈ ಹಿಡಿದು ತೋಟದಲ್ಲಿ ಕೈ ಕೊಟ್ಬಿಡೋರು. ಎಷ್ಟೋ ಸತಿ ನಾನು ಒಬ್ಬನೇ ಇರ್ತಿದ್ದೆ, ಯಾರು ಇರ್ತಿಲ್ಲ. ಆ ಸೌಭಾಗ್ಯ ನನ್ನ ಹಬ್ಬಗೆ ಸಿಕ್ಕಿದ್ದು. ಯಜಮಾನ ಸಿನಿಮಾದಲ್ಲಿ ಶಿವರಾಮಣ್ಣ, ರಮೇಶ್ ಭಟ್ಟು 99% ಇರೋರು. ಶೋಭರಾಜ್, ಶಶಿಕುಮಾರ್, ಯಾಕೆಂದರೆ ಅವರೆಲ್ಲ ಒಂದು ಕುಟುಂಬ. ಅವ್ರಿಗೆ ಕಂಪಲ್ಸರಿ ಈ ಪಾತ್ರಗಳು ಇವ್ರು ಮಾಡೋದು ಚಂದ ಸೂಟ್ ಆಗ್ತದೆ ಅಂತ ಹೇಳ್ತಿರು. ನಿಜವಾಗ್ಲೂ ಅವ್ರು ಯಾವತ್ತೂ ನಿರ್ಮಾಪಕರಿಗೆ ಒಂದು ದಿನ ನಿರ್ಮಾಪಕ ಅವನು ಅಯ್ಯೋ ಅನ್ಬಾರ್ದು ಅಂತ ಒಂದು ಇತ್ತಲ್ಲ, ಆ ಭಾವನೆ ಯಾರಿಗೂ ಬರಲ್ಲ ನಿಜವಾಗ್ಲೂ ಈ ಸಿನಿಮಾ. ಆಮೇಲೆ ನಮ್ಮ ರಾಜೇಶ್ ಬಗ್ಗೆ ಹೇಳ್ಬೇಕು, ರೀಮೇಕಲ್ಲಿ ಮಿಕ್ಸ್ ಕಿಂಗ್ ಆ ಸಾಂಗ್ ನೋಡಿದಾಗ ಎಕ್ಸ್ಟ್ರಾಡನರಿ. ಮುಂಚೆನೂ ಅದೇ ಥರ ಮಾಡಿದ, ಯಜಮಾನ ಥರ ಮಾಡಿದ, ಇಸ್ ಒನ್ ಆಫ್ ದಿ ಬೆಸ್ಟ್. ಇದರಲ್ಲಿ ನಮ್ಮ ಅಭಿಜಿತ್, ಶಶಿಕುಮಾರ್, ಪ್ರೇಮ ಅದ್ಭುತವಾಗಿ ನಟನೆ ಮಾಡಿದ್ರು. ತುಂಬ ಒಳ್ಳೆ ಪಿಕ್ಚರು, ಒಳ್ಳೆ ಆಯಿತು. ಎಲ್ಲರೂ ಹೇಳಿದ್ರು ದಿಗ್ಗಜರ ಬಂದಾಗ ಇದು ಬಿದೋಗ್ಬಿಡುತ್ತೆ ಅಂದರು. ಹೇಳೋ ಇದಕ್ಕೆ ದಾರಿನೇ ಇಲ್ಲ, ಇದು ಯಾವ ಕಡೆ ಹೋಗ್ತದೆ ಗೊತ್ತಾಯ್ತಲ್ಲ, ಹೋಯ್ತಾ ಇರ್ತದೆ, ಇದು ತಡೆಯೋಕ್ಕಾಗಲ್ಲ ಅಂದರು. ಅಂದ್ರೆ ರೈಮಾನ್ ಏನಾದ್ರು ಭಯ ಬಿಟ್ಬಿಟ್ಟು ಎಲ್ಲ ಮಾರ್ಕೊಂಡ್ಬಿಟ್ಟು ಪಾಪ. ಏನಿಲ್ಲ, ಏನು ಸಿಕ್ಕಿದ್ರೆ ಯಾರು ಹೇಳಿದ್ರು, ರೀ ಆ ಕೊಡೆ ಮೀಸಿ ಹಾಕೊಂಡು ನೋಡ್ತಾರ ಅಂತ ಎಷ್ಟೋ ಜನ ಹೇಳಿದ್ರು. ಯಪ್ಪ ಭಯಕ್ಕೆ ಎಲ್ಲ ಮಾರ್ಕೊಂಬಿಟ್ಟ. ತಗೊಂಡವ್ರು ಇವತ್ತು ಕೋಟಿ ಅವತ್ತಿನ ಕಾಲದಲ್ಲಿ ಇದು ಸುಮಾರು ಒಂದು 35-40 crores ಅಂತ 25 ವರ್ಷ ಇವತ್ತು ಲೆಕ್ಕ ಹಾಕೊಳ್ಳಿ. ಇವತ್ತು 100-200 ಕೋಟಿ ರೂಪಾಯಿ ಬಿಸ್ನೆಸ್ ಇದೆ. ಇಂಥ ಒಂದು ಒಳ್ಳೆ ಸಿನಿಮಾ ಮಾರ್ಕೊಂಬಿಟ್ರು. ಮರುಸ್ವಾಮಿ ನಿನ್ನ ಕೈ ಕೊಟ್ಟವ್ರೆ, ದಯವಿಟ್ಟು ಈ ದೊಡ್ಡ ಇಟ್ಟಾದ್ರೆ ಅವ್ರನ್ನ ತಿರ್ಗಾ ಮರಿಬೇಡ, ಅವ್ರ ಕೈ ಬಿಡಬೇಡ. ಒಂದು ಒಳ್ಳೆ ಸಿನಿಮಾ ಮಾಡಿಕೊಡ್ತಾರೆ. ಆವತ್ತಿನ ಕಾಲದ 25 ವರ್ಷದಿಂದ ನಮ್ಮ ನಾಗೇಶ್ ಕುಮಾರ್ ಪ್ರತಿಯೊಬ್ಬರಿಗೂ ಅವರೇ ಫೈನಾನ್ಸ್. ನನಗಾಗ್ಬೋದು, ರೈಮಾನ್ ಆಗ್ಬೋದು, ಶಿಲ್ಪ, ಒಂದಷ್ಟು ಜನಕ್ಕೆಲ್ಲ ಅವ್ರಂತರ ನಮಗೆಲ್ಲ ಮನೆ ಇರ್ತಾರೆ ಇದ್ರು. ಎಲ್ಲ ರೀತಿ ಸಪೋರ್ಟ್ ಮಾಡ್ಕೊಂಬಂದ್ರಿ. ಈ ಸಿನಿಮಾ ಥಿಯೇಟ್ರಲ್ಲಿ 100% ಹೋಗುತ್ತೆ. TV ನೋಡಲಿ, ಎಲ್ಲಿ ನೋಡಲಿ ಅವ್ರ ಆಶೀರ್ವಾದ ಇರ್ತಾರೆ. ರೆಮಾನ್ ನೀವು ಒಳ್ಳೇದಾಗುತ್ತೆ. ಏನು ಇವಾಗ ಹೇಳ್ತಾರೆ ಇವತ್ತಿನ ಟೆಕ್ನಾಲಜಿ, ರಮೇಶ್ ಭಟ್ ಹೇಳಿದ್ರು ಬರೀ ಸುಳ್ಳು. ಇವತ್ತಿನ ದಿನ ಏನಾಗಿದೆ, ಸಿನಿಮಾ ಮಾಡೋದಲ್ಲ ದರಿದ್ರ ಏನು ತಂದಿಕ್ಬಿಟ್ಟವ್ರೆ ಅಂದ್ರೆ ಕೆಲವರು ಮುಡಿದರುಗಳು ಆಡಿಯನ್ಸ್ ಕಾಸು ಕೊಟ್ಟು ಕಳ್ಸೋ ಪರಿಸ್ಥಿತಿ ಮಾಡ್ಬಿಟ್ಟಾರೆ. ನಮ್ಮ ಚಿತ್ರಾಂಗ ಯಾವ ಮಟ್ಟಕ್ಕೆ ಬಂದೈತೆ ಅಂದ್ರೆ ಹೇಳ್ಕೊಳಕ್ಕೆ ಅಸಹಾಯ ಆಯ್ತೈತೆ. ನಿಜವಾಗ್ಲು ಜನ 6 ಗಂಟೆ 5 ಗಂಟೆ ಕ್ಯೂ ಬಂದು ನೋಡ್ಕೊಂಡು ಪಿಕ್ಚರ್ ನೋಡ್ತಿದ್ರು. ಇವಾಗ ಥಿಯೇಟರ್ ಬಂದು ಟಿಕೆಟ್ ಇಟ್ಕೊಳ್ತೆ, ಬನ್ನಿ. ಈ ಪರಿಸ್ಥಿತಿ ಮಾಡಿಕೊಟ್ಟವ್ರು ಕೆಲವರು. ಅದಕ್ಕೆ ಸಿನಿಮಾ ಅನ್ನೋದು ಅದಲ್ಲ, ನಿಜವಾದ ಸಿನಿಮಾ ಒಳ್ಳೇದಾಗುತ್ತೆ. ಆ್ಯಕ್ಚುಲಿ ರೈಮಾನ್ 31ನೇ ತಾರೀಕು ಬರ್ತೀನಿ ನಾನು ಹೇಳಿದ್ರು. ರೈಮಾನ್ 31 ಬರ್ತೀನಿ. ಅದೇ ರಾಜ್ಯೋತ್ಸವ 1ನೇ ತಾರೀಕು ತುಂಬ ಜನ ರೈಮಾನ್ ಶುಕ್ರವಾರ, ಶನಿವಾರ, ಭಾನುವಾರ ನಮ್ಮ ಅಭಿಮಾನಿಗಳು ಹಬ್ಬ ಆಗ್ಬಿಡ್ತಾರೆ. ರೈಮಾನ್ ಮಿಸ್ ಮಾಡ್ಬಾರ್ದೆ. ಪಾಪ ಟೆಕ್ನಿಕಲ್ ಕೆಲಸ ಆಗಲಿಲ್ಲ. ಒಳ್ಳೇದಾಗಲಿ ಅವ್ರಿಗೆ. ಈ ಸಿನಿಮಾ ಮತ್ತೊಮ್ಮೆ ಏನು ಚೆನ್ನಾಗಿ ಹೋಯ್ತು, ಅದರಿಂದ ಡಬ್ಬಲ್ ಹಿಟ್ಟಾಗಿ ಒಳ್ಳೇದಾಗಲಿ. ಇಡೀ ನಮ್ಮೆಲ್ಲ ಅಭಿಮಾನಿಗಳು ಒಂದು ಖುಷಿ ಕೊಡೋ ಪಿಕ್ಚರು ಎಲ್ಲ. ಆಮೇಲೆ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಯಾವತ್ತೂ ಸೋಲಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇದೇ ಎಲ್ಲ ದಯವಿಟ್ಟು ಎಲ್ಲರೂ ಪಿಕ್ಚರ್ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಸಿರಿಗಣ್ಣ ನಮ್ಗೆ ಸಿರಿಗಣ್ಣ ಧನ್ಯವಾದಗಳು. ನಿಮ್ಮ ಸಿನಿಮಾ 20ನೇ ತಾರೀಕು